ಆಚಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನಾಂಕ 17 ಅಂದ್ರೆ 8 ಕಾಂಬಿನೇಷನ್ ಹೇಗಿದೆ, ಹಾಗೆ ನಾಳೆಯ ದಿನಾಂಕ 18. ನಾಳೆನೂ ಕೂಡ 8 ನಂಬರ್ ಬರ್ತಾ ಇದೆ. ಸೊ ಈ 8 ಕಾಂಬಿನೇಷನ್ ಅಲ್ಲಿರುವ ನಂಬರ್ ಹೇಗಿದೆ ಇವತ್ತು ನಾಳೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನೀವು ಕೂಡ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಅದಕ್ಕೆ ಕೇಳಿ ಸಮಸ್ಯೆ ಏನು ಅಂತ ಹೇಳ್ಕೊಂಡು ಅದಕ್ಕೆ ಬಹಳ ಸುಲಭ ರೀತಿಯಲ್ಲಿ ಕ್ರಿಸ್ಟಲ್ ಮೂಲಕ, ಸ್ಟೋನ್ ಮೂಲಕ ತುಂಬ ಸುಲಭ ರೀತಿಯಲ್ಲಿ ತುಂಬ ಬೇಗ ಪರಿಹಾರವನ್ನು ಪಡ್ಕೊಳ್ಬೋದು. ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಇವತ್ತಿನ ದಿನಾಂಕ 17, 8+8 ಸ್ವಲ್ಪ 8 ಸರಿ ಇಲ್ಲ ಈ ವರ್ಷ ಅಂತ ಹೇಳಿದ್ದೀರಾ. ಆ್ಯಂಡ್ ಇವತ್ತಿನ ದಿನ ಹೇಗಿದೆ, ಯಾರಿಗೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ನೋಡಿ, ಇವತ್ತಿನ ಡೇಟ್ ಬಂದು 18 ಬರುತ್ತೆ. 18 ಅಂತ ಅಂದರೆ 17 ಎಲ್ಲ ಟೋಟಲ್ ಮಾಡಿದಾಗ 8 and 8 ಕಾಂಬಿನೇಷನ್ ಬರುತ್ತೆ. ನಾಳೆ ದಿನಾಂಕ 18 ಬರುತ್ತೆ. ಸೊ ನಾಳೆ 1 ಮತ್ತು 8, ಯಾಕಂದರೆ ಈ ವರ್ಷಕ್ಕೆ 1 ಡೇಂಜರ್ ಅಂತ ಹೇಳಿದ್ದೆ, ಅದೇ ರೀತಿ 8 ಕೂಡ ಡೇಂಜರಸ್ ಅಂತ ಹೇಳಿದ್ದೆ. ಆ 1-8 ಪಾಸ್ ಆಗುತ್ತೆ. ನಾಳೆನೂ 18 ತುಂಬ ಡೇಂಜರಸ್ ಆಗಿರುತ್ತೆ. ಹಾಗಾಗಿ ಇವತ್ತಾದರೂ ಸರಿ, ನಾಳೆ ಆದರೂ ಸರಿ, ಇವತ್ತು 8 and 8 ಕಾಂಬಿನೇಷನು, ನಾಳೆ 9 and 8 ಕಾಂಬಿನೇಷನ್ ಬರುತ್ತೆ. ಸೊ ಇಲ್ಲಿ ಈ ಒಂದು ದಿನಗಳಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇವತ್ತಿನ ದಿನ ಅಂತೂ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇವತ್ತು ನಾಳೆ ಎಲ್ಲರೂ ಕೇರ್ಫುಲ್ ಆಗಿರಿ. ಇವೆರಡು ದಿನವೂ ತುಂಬ ಭಯಂಕರ ಡೇಟ್ಗಳು ಅಂತ ಹೇಳ್ಬೋದು ಈ ವರ್ಷಕ್ಕೆ, ಅದರಲ್ಲೂ 8ನೇ ತಿಂಗಳಿಗೆ. ಜೊತೆಗೆ ಇವತ್ತು ನಾಗರ ಪಂಚಮಿ, ಎಲ್ಲರಿಗೂ ಕೂಡ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ಇವತ್ತು ಹಬ್ಬ ಖುಷಿಯಾಗಿ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಾಗರ ಪಂಚಮಿ ಅಂತ ಅಂದ್ರೇ ಇದು ಅಣ್ಣ ತಂಗಿಯ ಒಂದು ಹಬ್ಬ. ನಾವೇನು ರಕ್ಷಾಬಂಧನ ಅಂತ ಹೇಳ್ತೀವಿ, ಅದಕ್ಕಿಂತ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ಒಂದು ಅಣ್ಣ ತಂಗಿಯ ಹಬ್ಬನೇ ಅಂತ ಹೇಳ್ತೀವಿ. ಯಾಕಂತಂದರೆ ತವ್ರ ಮನೆಗೆ ಹೋಗಿ ತಂಗಿ ಪೂಜೆ ಮಾಡ್ತಕ್ಕಂಥದ್ದು, ನಾಗರಿಗೆ ತೆನೆ ಎರಿತಕ್ಕಂಥದ್ದು, ತಂಗಿಯ ಒಂದು ಕಷ್ಟಕ್ಕೆ ಅಣ್ಣ ನಾಗರ ಪೂಜೆ ಮಾಡಿಸ್ತಕ್ಕಂಥದ್ದು, ಅದು ಒಂದು ರಕ್ಷಣೆ ಕಟ್ಕೊಳ್ಳೋ ಅಂಥದ್ದು, ಇದೆಲ್ಲವೂ ಕೂಡ ಇವತ್ತಿನ ಒಂದು ದಿನಕ್ಕೆ ಮೀಸಲಾಗಿದೆ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಾಗಿದೆ. ಅದರ ಜೊತೆಗೆ ಇದೇ 8ನೇ ತಿಂಗಳು 21ನೇ ತಾರೀಕಿನಂದು ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪೂಜಾ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನೆಲ್ಲವೂ ಕೂಡ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ನನ್ನ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಸಿಕ್ಕತ್ತೆ. ಜೊತೆಗೆ ನನ್ನ ಹತ್ರ ಮುಹೂರ್ತವನ್ನು ತಗೊಂಡು ಪೂಜೆ ಮಾಡಿ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಒಳ್ಳೆಯ ದಿನ ಬಂದಿರೋದ್ರಿಂದ ಕೆಲವೊಂದು ಅದೃಷ್ಟದ ಒಂದು ಸ್ಟೋನನ್ನು ಕೊಡ್ತಾಯಿದ್ದೀನಿ. ಆ ಒಂದು ಅದೃಷ್ಟದ ಸ್ಟೋನ್ ಅಂತ ಅಂದರೆ ಶ್ರೀಚಕ್ರವನ್ನು ಕೊಡ್ತಾಯಿದ್ದೀನಿ. ಆ ಅದೃಷ್ಟ ಬರ್ತಕ್ಕಂಥದ್ದು ನಿಮ್ಮ ಮನೇಲಿ ಸಿರಿ ಸಂಪತ್ತು, ಧಾನ್ಯ, ಆರೋಗ್ಯ, ಅಭಿವೃದ್ಧಿ ಹೊಂದುವುದಕ್ಕೆ ಅಂತಲೇ ಆ ಶ್ರೀಚಕ್ರವನ್ನು ಕೊಡ್ತಾಯಿದ್ದೀನಿ. ಖಂಡಿತ ಆ ಶ್ರೀಚಕ್ರವನ್ನು ಇಟ್ಟು ನಿಮ್ಮ ಮನೆಯಲ್ಲಿ ಸದಾಕಾಲ ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳ್ತಾ, ಆ ಶ್ರೀಚಕ್ರ ನಮ್ಮ ಸಂಸ್ಥೆಯಲ್ಲಿ ಸಿಕ್ಕತ್ತೆ. ಆ ಶ್ರೀಚಕ್ರವನ್ನು ತಗೊಂಡು ನಾನು ಕೊಟ್ಟಿರೋಂಥ ಮುಹೂರ್ತದಲ್ಲಿ ಪೂಜೆ ಮಾಡಿ. ಯಾಕಂತಂದರೆ ನಾನು ಕೊಟ್ಟಿರೋಂಥ ಮುಹೂರ್ತ ತುಂಬ ಒಳ್ಳೆ ಮುಹೂರ್ತ ಆಗಿರುತ್ತೆ. ನಾನು 2 ಮುಹೂರ್ತ, 2 ಲಗ್ನವನ್ನು ಕೊಟ್ಟಿದ್ದೀನಿ. ಯಾಕಂದರೆ ಒಂದು ಟೈಮ್ ಏನಾದರೂ ಮಿಸ್ ಆದರೆ ಇನ್ನೊಂದು ಟೈಮ್, ಯಾಕಂದರೆ ಏನೋ ಒಂದು ಕೆಲವಾರು ಕಾರಣಾಂತರಗಳಿಂದ ಎಲ್ಲೋ ಒಂದು ಬೈ ಮಿಸ್ಟೇಕು ಒಂದು ಟೈಮಿಂಗ್ಸು ಮಿಸ್ ಆಗ್ಬೋದು. ಆದರೆ ಅದಕ್ಕೂ ತುಂಬ ಒಳ್ಳೆ ಮುಹೂರ್ತ, ನೆಕ್ಸ್ಟು ಮುಹೂರ್ತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಂತ 2 ಮುಹೂರ್ತವನ್ನು ಕೊಟ್ಟಿದ್ದೀನಿ. 2 ಮುಹೂರ್ತವು ಕೂಡ ತುಂಬ ಅಲ್ಟಿಮೇಟ್, ಅದ್ಭುತವಾಗಿದೆ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವರ್ಷ ಬಂದಿರೋವಂಥ ಹಬ್ಬ 3 and 3 ಕಾಂಬಿನೇಷನು. ಅಲ್ಲಿಗೆ ಆವತ್ತಿನ ದಿನ 2 ನಕ್ಷತ್ರಗಳು ಪಾಸ್ ಆಗುತ್ತೆ. ಆ 2 ನಕ್ಷತ್ರಗಳು, 2 ಗ್ರಹಗಳು ಕೂಡ ತುಂಬ ಒಳ್ಳೆಯ ಜಾಗದಲ್ಲಿ ಯೋಗಕಾರಕವಾಗಿದೆ. ಎಲ್ಲ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ರಾಶಿಯವ್ರಿಗೂ ಅನ್ವಯ ಆಗುತ್ತೆ. ಅದರಲ್ಲೂ ನೋಡಿ, ಯಾರೆಲ್ಲ ಮೇಷರಾಶಿಯವರು ತುಂಬ ಕಷ್ಟಪಡ್ತಾ ಇದ್ದೀರಾ, ಮೀನ ರಾಶಿಯವರು ತುಂಬ ಕಷ್ಟಪಡ್ತಿದ್ದೀರಾ, ಇವ್ರಿಗೂ ಕೂಡ ತುಂಬ ಒಳ್ಳೆ ಟೈಮ್ ಅದಾಗಿರುತ್ತೆ. ಜೊತೆಗೆ ಮೀನರಾಶಿಯವರಾಗಿರ್ಬೋದು, ತುಲಾರಾಶಿ ಆಗಿರ್ಬೋದು, ಕುಂಭರಾಶಿ ಆಗಿರ್ಬೋದು, ಸಿಂಹ ರಾಶಿಯವರಾಗಿರ್ಬೋದು, ಇವರಿಗೆಲ್ಲ ಗ್ರಹಗಳು ಕೆಟ್ಟಿರೋದ್ರಿಂದ ಈ ವರ್ಷದಲ್ಲಿ ತುಂಬ ಟೈಮ್ ಕೆಟ್ಟದಾಗಿದೆ. ಅದಕ್ಕೆ ಅವ್ರಿಗಾಗಿ ಮಾಡಿಸಿರೋಂಥ ಮುಹೂರ್ತವನ್ನು ಎಲ್ಲ ರಾಶಿಯವ್ರಿಗೂ ಅನ್ವಯ ಆಗಲಿ ಅಂತ 2 ಮುಹೂರ್ತವನ್ನು ಕೊಟ್ಟಿದ್ದೀನಿ. ಖಂಡಿತ ಈ 2 ಮುಹೂರ್ತದಲ್ಲಿ ಪೂಜೆ ಮಾಡಿ, ಕೊನೆಗೆ ನಾನು ಕೊಡುವಂಥ ಅದೃಷ್ಟದ ಒಂದು ಶ್ರೀಚಕ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಮತ್ತು ಇವತ್ತಿನ ಒಂದು ದಿನದ ಬಗ್ಗೆ ಹೇಳ್ತಾ ಬಂದೆ. ಕಾಲರ್ ಇದ್ದಾರೆ, ಮಾತಾಡೋಣ. ಓಕೆ, ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಓಕೆ.
ಕನೆಕ್ಟ್ ಆಗಿಲ್ಲ ಮೇಡಮ್, ಕಟ್ ಆಗಿದೆ. ಎಸ್, ಇವತ್ತಿನ ದಿನದ ಬಗ್ಗೆ ಹೇಳಬಹುದು. ಹಾಂ, ಇವತ್ತಿನ ದಿನದ ಬಗ್ಗೆ ನಾಳೆ ನೋಡಿ, ಇವತ್ತಿನ ದಿನ ಬಂದು ಹೇಳಿದೆ 8, ಇವತ್ತು 17, ಯಾಕಂದರೆ ಈ ವರ್ಷದ ಡೇಂಜರಸ್ ನಂಬರು, ಡೇಂಜರಸ್ ಡೇಟ್ ಅಂತ. ಅದೇ ರೀತಿ ನಾಳೆ ಕೂಡ 18 ತಾರೀಕು. ನಾಳೆ 18 ಅಂದರೆ ಟೋಟಲ್ ಮಾಡಿದ್ರೆ 9 ಬರುತ್ತೆ. ಬಟ್ 1-8 ಪಾಸ್ ಆಗಿರೋದ್ರಿಂದ ಬಹಳಷ್ಟು ಡೇಂಜರ್ ಡೇಟ್. ಆಲ್ರೆಡಿ ಇವತ್ತಿನ ದಿನ ಮುಗೀತು, ಬಟ್ ನಾಳೆ ಅನ್ನೋದೊಂದಿದೆ. ಆ ನಾಳೆಯ ಒಂದು ಡೇಂಜರ್ ಡೇಟ್ನ ಈ ಒಂದು ತಿಂಗಳಿಗೆ 1-8 ಜೊತೆಗೆ 8ನೇ ತಿಂಗಳು. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಎಲ್ಲಾದರೂ ಪ್ರಯಾಣ ಮಾಡಬೇಕಾದ್ರೆ ಆಗಿರ್ಬೋದು, 18ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತೀರಾ 1-8 ಪಾಸ್ ಆಗಿರುತ್ತೆ ನೋಡಿ. ಇದೇ 18ನೇ ತಾರೀಕೆ ಹೋದ ತಿಂಗಳು ನಾವು ಚೆನ್ನಮ್ಮ ಅವ್ರನ್ನ ಕಳ್ಕೊಂಡಿರೋಂಥ ಒಂದು ದಿನಾಂಕ ಆಗಿರುತ್ತೆ. ಅದರಲ್ಲೂ ಈ ತಿಂಗಳು 8ನೇ ತಿಂಗಳಿಗೆ ಇದು ಕೂಡ ಡೇಂಜರ್. 8 ಅನ್ನೋದು 2 ಸತಿ ಪಾಸ್ ಆಗುತ್ತೆ, 1 ಅನ್ನೋದು ಪಾಸ್ ಆಗುತ್ತೆ ಇಲ್ಲಿ, ಮತ್ತು 2026 ಈ 6 ಅನ್ನೋ ನಂಬರ್ ಕೂಡ ಪಾಸ್ ಆಗುತ್ತೆ. ಸೊ ಈ ಎಲ್ಲ ನಂಬರ್ಗಳು ಕೆಲವೊಂದು ನೆಗೆಟಿವ್ಸ್ ನಂಬರ್ ಪಾಸ್ ಆಗೋ ದಿನಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದಾದ್ರೂ ಕೆಲಸ ಕಾರ್ಯ ಆಗಿರ್ಬೋದು, ಅಥವಾ ಗಲಾಟೆಗಳು, ಸಣ್ಣ ಪುಟ್ಟ ಜಗಳಗಳು, ಮನೆಯಲ್ಲಿ ಮನಸ್ತಾಪಗಳು, ಮತ್ತು ಆರೋಗ್ಯ ಸಮಸ್ಯೆ ಇವೆಲ್ಲವೂ ಹೇಳುತ್ತೆ.